ಹಲೋ ಗಾಯ್ಸ್, ಹೇಗಿದ್ರೆ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮತ್ತೆ ನನ್ನ ಮಗಂಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರು. ಸೊ ಹೋಗಿ ತಗೊಂಬನ್ನಿ ಅಂತ ಕಳಿಸ್ತಾ ಇದ್ದಾರೆ. ಸೊ ಏನ್ ಗಿಫ್ಟು, ಏನಕ್ಕೆ ಕೊಡಿಸಿದ್ರು ಅಂಡ್ ನನ್ನ ಮಗ ಎಷ್ಟು ಖುಷಿ ಪಟ್ಟ ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು. ಸೊ ನಾವು ಬಂದಿತ್ತು ಟಾಯ್ಸ್ ಕಿಂಗ್ಡಮ್ JP ನಗರ್ ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತ ಅಂಗಡಿಗೆ. ಸೊ ಈ ಅಂಗಡಿಯಲ್ಲಿ ನೀವು ನಿಮ್ಮ ಮಗುಗೆ ಎಲ್ಲ ತರಹದ ಕಾರ್ಗಳು, ಸೂಪರ್ ಬೈಕ್ಗಳನ್ನ ನೋಡ್ಬೋದು. ಅಂಡ್ ಇಲ್ಲಿ ನಿಮಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಕಂಪೇರ್ ಟು ಬೇರೆ ಶಾಪ್ಗಳಿಗೆ ಹೋಲಿಸಿದ್ರೆ. ನಾವು ತುಂಬಾನೇ ಅಂಗಡಿಗಳನ್ನ ಸರ್ಚ್ ಮಾಡಿ ಇಲ್ಲಿ ಬಂದಿದ್ದು. ಅಂಡ್ ನಿಮಗೆ 1 ಇಯರ್ ಬೇಬಿಯಿಂದ ಹಿಡಿದು 10 ಇಯರ್ ಬೇಬಿವರೆಗೂ ಕಾರ್ ಸಿಗುತ್ತೆ. ಸೊ ಏಜಿಗೆ ತಕ್ಕ ಹಾಗೆ ನಿಮಗೆ ಕಾರ್ಗಳು ಸಿಗುತ್ತೆ. ಸೊ ಒಂದ್ ಸ್ವಲ್ಪ ಎಲ್ಡರ್ ಬಾಯ್ಸ್ಗೆ ತುಂಬಾನೇ ಒಂದ್ ಸ್ವಲ್ಪ ಚೆನ್ನಾಗಿರೋದು ಫೀಚರ್ಸ್ ಎಲ್ಲ ಅವರೇ ಓಡಿಸ್ತಾರಲ್ವಾ, ಆ ತರ ಇದೆ. ಸೊ ಸ್ವಲ್ಪ ಚಿಕ್ಕವರು 5 ಇಯರ್ಸ್ಗಿಂತ ಚಿಕ್ಕವ್ರಿಗೆ ಅಂದ್ರೆ ಅವ್ರಿಗೊಂದು ಸ್ವಲ್ಪ ಕಮ್ಮಿ ಫೀಚರ್ಸ್ ಇರುತ್ತೆ. ಸೊ ರೇಟು ಅಕಾರ್ಡಿಂಗ್ ಟು ದಟ್ ಇರುತ್ತೆ. ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿರೋ ಜೀಪ್ಸ್, ಕಾರ್ಸ್ ಎಲ್ಲ ಅವೈಲಬಿಲಿಟಿ ಇದೆ. ಅಂಡ್ ಇಲ್ಲಿ ತುಂಬಾ ಚೆನ್ನಾಗಿರೋ ಸೂಪರ್ ಬೈಕ್ಸ್ ಗಳು ಇದು. ನನಗಂತೂ ಬೈಕ್ಸ್ ಗಳು ನೋಡಿ ತುಂಬಾನೇ ಇಷ್ಟ ಆಯ್ತು. ಕಾರ್ ತಗೊಳಕ್ಕೆ ಅಂತ ಹೋದವರು ಬೈಕ್ ತಗೊಳ್ಳೋಷ್ಟು ಖುಷಿ ಆಯ್ತು. ನನ್ನ ಹಸ್ಬೆಂಡ್ಗೂ ಅಷ್ಟೇ ಬೈಕ್ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಬಟ್ ಫೈನಲಿ ಮತ್ತೆ ಹೇಳಿದ್ದು ಕಾರ್ ತಗೊಳ್ಳಿ ಅಂತ. ಅಂಡ್ ನಮ್ಮ ಪಾಪುಗೂ ಕಾರ್ ಅಂದ್ರೆ ಇಷ್ಟ ಇತ್ತು. ಸೊ ನಮಗೂ ಕೂಡ ಜೀಪ್ ತಗೊಳ್ಬೇಕು ಅಂತಾನೆ ಇಷ್ಟ ಆಗಿ ಸೊ ಜೀಪ್ ನ ಪರ್ಚೇಸ್ ಮಾಡಿದ್ವಿ. ಸೊ ನಾವು ಪರ್ಚೇಸ್ ಮಾಡಿದ್ದು ಬಿಲೋ 5 ಇಯರ್ಸ್ ಕಿಡ್ದು. ಅಂಡ್ ಇದ್ರ ಪ್ರೈಸ್ ಬಂದು 6000 rupees. ಅಂಡ್ ಅಲ್ಲೇ ಕೂಡ ಎಲ್ಲಾನು ಚೆಕಿಂಗ್ ಮಾಡಿಸಿ ಎಲ್ಲ ಹೋಗುತ್ತಾ ಎಲ್ಲ ಚೆಕ್ ಮಾಡ್ಕೊಂಡು ಒಂದ್ಸರಿ ಅವ್ರು ಬಾಕ್ಸ್ ಕೊಡ್ತೀವಿ ಅಂದ್ರು. ನಾವೇ ಬೇಡ ಗಾಡಿಯಲ್ಲಿ ತಗೊಂಡ್ ಹೋಗ್ಬೇಕು ಅಂತ ಹಾಗೆ ತಗೊಂಡ್ ಬಂದ್ವಿ. ಸೊ ನನ್ನ ಮಗನಿಗೆ ಸರ್ಪ್ರೈಸ್ ಆಗಿ ಅದ್ರ ಮೇಲೆ ಕ್ಲಾತ್ ಹಾಕ್ಬಿಟ್ಟು ತೋರ್ಸಿದ್ವಾ, ಅವ್ನ್ ಕ್ಲಾತ್ ನ ಎತ್ತು ಬಿಸಾಕಿ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಅಲ್ಲಿರೋ ಸ್ಟಿಕ್ಕರ್ಸ್ ಎಲ್ಲ ತೆಗಿದಾನೆ, ಹಾಗೆ ಹತ್ತಕ್ ಹೋಗ್ತಾ ಇದ್ದ. ನಾವು ಫಸ್ಟ್ ಸ್ಟಿಕ್ಕರ್ಸ್ ಎಲ್ಲ ತೆಗಿಯಪ್ಪ ನೋಡಿ ನೋಡಿ ಅಲ್ಲಿಂದಾನೇ ತಿರ್ಗಿಸ್ತಾ ಇದ್ದಾನೆ ಕಾರ್ನ. ಅವನಿಗಂತೂ ಸಿಕ್ಕಾಪಟ್ಟೆ ನೋಡಿ ಅವನೇ ಆನ್ ಮಾಡ್ಬಿಟ್ಟ. ಅವನಂತೂ ಮಲ್ಟಿ ಟ್ಯಾಲೆಂಟೆಡ್ ಬಾಯ್. ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಕ್ಚುಲಿ. ಕಾರಲ್ಲಿ ಓಡಾಡೋದು ಅಂದ್ರೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವನಿಗಂತೂ ಒಂಥರ ಸಿಕ್ಕಾಪಟ್ಟೆ ಖುಷಿನೇ ಆಯ್ತು. ಅವ್ನ್ ಮಲ್ಗಿದ್ದ ಆಕ್ಚುಲಿ ನಾವ್ ತರಕ್ ಹೋಗಿದ್ದಾಗ, ಅವಾಗ ತಾನೇ ಎದ್ದಿದ್ದ. ಸೊ ಕಾರ್ ನೋಡ್ಬಿಟ್ಟಂತೂ ಖುಷಿ ಪಟ್ಟ. ಅವ್ನ್ ಎಷ್ಟ್ ಬೇಗ ಹೋಗಿ ಕುತ್ಕೊಂಡ್ಬಿಡ್ತೀನಿ ಅನ್ನೋ ತರ. ನೋಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾನೆ ಅಡ್ ಬಿತ್ಕೊಂಡು. ಎಷ್ಟು ಒಳ್ಳೆ ಬುದ್ಧಿ ಇದೆ ಗೊತ್ತಾ ನಿಜವಾಗ್ಲೂ. ನಂಗೆ ಒಂದೊಂದ್ಸರಿ ಅಂತೂ ಆಶ್ಚರ್ಯ ಆಗುತ್ತೆ, ಮಕ್ಳಿಗೂ ಇಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಇರುತ್ತಾ ಅಂತ. ಸೊ ಪೂಜೆ ಮಾಡ್ತಾ ಇದ್ದಾನೆ ಕಾರ್ಗೆ. ಅವನಿಗಂತೂ ಏನೋ ಸಣ್ಣ ಮಾಡ್ಕೊಳ್ಳೋದು, ಪೂಜೆ ಮಾಡೋದು ಎಲ್ಲ ಒಂಥರ ಒಳ್ಳೆ ಬುದ್ಧಿನೇ ಕಲ್ತಿದ್ದಾನೆ ಅಂತ ಖುಷಿ ಆಗತ್ತೆ ನೋಡಕ್ಕೆ. ಸೊ ಅದಾದ್ಮೇಲೆ ಫೈನಲಿ ಬಲ್ಗಾಲಿತ್ತು ಹತ್ತಪ್ಪ ಅಂತ ಹೇಳಿ ಹತ್ತಿಸ್ತಾ ಇದೀವಿ. ಬಟನ್ ನೋಡಿ ಅವನೇ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ, ಎಲ್ಲ ಬ್ರಷ್ ಮಾಡ್ತಾ ಇದ್ದಾನೆ. ಆಕ್ಚುಲಿ ಇದು ಬಂದು ಮ್ಯಾನ್ಯುವಲ್ ನೀವು ಓಡಿಸ್ಬೋದು ಅಂಡ್ ರಿಮೋಟ್ ಇದೆ. ಇದು ಬಂದು ಬ್ಯಾಟ್ರಿ ಪಿಕಪ್ ಇರೋ ಅಂತ ಚಾರ್ಜರ್ ಕಾರು ಜೀಪ್. ಸೊ ಟೈರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂಡ್ ಅಪಿರೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಈ ಕಾರಲ್ಲಿ ನಿಮ್ಗೆ ಮ್ಯೂಸಿಕ್ ಕೂಡ ನೀವು ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೊಬಹುದು ಮೊಬೈಲ್ ಅಲ್ಲಿ. ಅಂಡ್ ಅಲ್ಲೇ ಕೂಡ ಒಂದಷ್ಟು ಸಾಂಗ್ಸ್ ಇದೆ, ಅದನ್ನ ಬೇಕಂದ್ರೆ ನೀವು ಆಡ್ ಮಾಡ್ಕೊಬಹುದು. ಅಂಡ್ ಈ ಜೀಪ್ದು ಮಾಡೆಲ್ ಬಂದು BH ಅಂತ. ಸೊ BH 80C ಅಂತ ಇದೆ. ಸೊ ಇದ್ರದ್ದು ಪ್ರೈಸ್ 6000 rupees. ಅಂಡ್ ಇದ್ರದ್ದು ಫೀಚರ್ಸ್ ಚೆನ್ನಾಗಿದೆ. ಬಟ್ ಏನಂದ್ರೆ ಒಂದು 6 hours ಚಾರ್ಜ್ ಮಾಡಿದ್ರೆ 1 hour ಅಷ್ಟೇ ರೈಡ್ ಮಾಡಕ್ಕಾಗೋದು. ಬಟ್ ಮಕ್ಕಳು ಅಷ್ಟೇ ರೈಡ್ ಮಾಡೋದು, ಅದಕ್ಕಿಂತ ಏನ್ ಜಾಸ್ತಿ ರೈಡ್ ಮಾಡಲ್ಲ. ಅಂಡ್ ಮ್ಯಾನ್ಯುವಲ್ ಅಂದ್ರೆ ಮೀನ್ಸ್ ನೀವು ಆನ್ ಮಾಡೇಬೇಕು. ಬ್ಯಾಟ್ರಿಯಲ್ಲೇ ಮ್ಯಾನ್ಯುವಲ್, ಅಲ್ಲಿ ಒಂದು ಗೇರ್ ತರ ಇರುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಅವರು ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೊಬಹುದು. ಇಲ್ಲಾಂದ್ರೆ ನಾವು ಇವಾಗ ಇನ್ನೂ ಚಿಕ್ಕೋನಿರೋದ್ರಿಂದ ನಾವು ರಿಮೋಟ್ ಎಲ್ಲ ಆಟ ಆಡಿಸ್ತೀವಿ ಅವನಿಗೆ. ಬಟ್ ನೀವ್ ಯಾವ್ದೇ ರೀತಿ ಈ ತರ ಕಾರ್ ತಗೊಂಡ್ರು ಮಕ್ಕಳನ್ನ ಒಬ್ರನ್ನೇ ಬಿಡೋದು ಶೇಪ್ ಅಲ್ಲ. ಸೊ ನೀವು ಅವ್ರ ಜೊತೆ ಇದ್ರೆ ಬೆಟರ್. ಯಾರಾದ್ರೂ ಒಬ್ರು ಪರ್ಸನ್ ಅವ್ರ ಜೊತೆ ಇರ್ಬೇಕು.
ಇಲ್ಲ ಅಂದ್ರೆ ಮ್ಯಾನ್ಯುಯಲ್ ಆನ್ ಮಾಡಿ ಮಕ್ಳು ಮುಂದೆ ಹೋಗಿ ಗುದ್ದಿದ್ರು ಅದೆಲ್ಲ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಿದ್ರು ನೀವೇನೇ ಆಟ ಆಡ್ಸಕ್ಕೆ ಏನೇ ಇದ್ರೂನು ಮಗು ಸೇಫ್ಟಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಸೊ ನೀವು ಯಾರಾದ್ರೂ ಒಬ್ರು ಗೈಡೆನ್ಸ್ ಅಲ್ಲೇನೆ ಪಾಪುನ ಕೂರಿಸ್ಬೇಕು. ಇಲ್ಲಾಂದ್ರೆ ಮೇ ಬಿ ಅವರು ಮಿಸ್ ಆಗಿ ಜಂಪ್ ಮಾಡ್ಬೋದು. ಈ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಈ ತರ ಟಿಪ್ಸ್ ಕೊಡ್ತಾ ಇದೀನಿ. ಇವಾಗಂತೂ ಅವನು ಡೈಲಿ ಆಟ ಆಡ್ತಾ ಇರ್ತಾನೆ. ಅಂದ್ರೆ ಮೀನ್ಸ್ ಅವನಿಗೆ ಮ್ಯೂಸಿಕ್ ಎಲ್ಲ ಆನ್ ಮಾಡಕ್ ಬರುತ್ತೆ. ಅವ್ನಿಗೆ ಒಂಥರ ಕಾರ್ ರೈಡ್ ಮಾಡೋದಕ್ಕಿಂತ ಮ್ಯೂಸಿಕ್ ಇರುತ್ತಲ್ಲ ಡಾನ್ಸ್ ಮಾಡ್ಕೊಂಡು ಕಾರ್ ಒಳಗಡೆ ಕೂತ್ಕೊಳ್ಳೋದೇ ಒಂಥರ ಖುಷಿ ಇರುತ್ತೆ. ಸೊ ನಾವು ರಿಮೋಟ್ ಅಲ್ಲಿ ಆಟ ಆಡಿಸ್ತಿರ್ತೀವಿ. ಬಟ್ ಸ್ಟಿಲ್ ಇನ್ನ ಚಿಕ್ಕವನಿರೋದ್ರಿಂದ ಅವ್ನಿಗೆ ಅಷ್ಟು ಐಡಿಯಾ ಇಲ್ಲ. ಸೊ ದೊಡ್ಡವನಾಗೋ ತನಕ ಇಟ್ಕೋತಾನೋ ಏನೋ ಗೊತ್ತಿಲ್ಲ. ಸುಮ್ನೆ ಅದೆಲ್ಲ ಕೀಳ್ತಾನೆ. ವೈರೆಲ್ಲ ಆಚೆ ಬರ್ತಿದೆ ಆಲ್ರೆಡಿ. ಬಟ್ ಇದರಿಂದ ಅವ್ನಿಗೆ ಖುಷಿ ಆಯ್ತಲ್ಲ. ಸೊ ನಮಗೂ ಖುಷಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಜೀಪ್ ಬಗ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂಗಡಿ ಬಗ್ಗೆ ಅಂದ್ರೆ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್. ಬಾಯ್ ಬಾಯ್.